ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೆಸಿದ ಆರೋಪದ ಮೇಲೆ ಬಂಧಿತರಾಗಿದ್ದ ಪುನೀತ್ ಕೆರೆಹಳ್ಳಿ ಮತ್ತು ಡಾಕ್ಟರ್ ನಾಗೇಂದ್ರ ಅವರನ್ನ ಬನ್ನೇರುಘಟ್ಟ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವೇಳೆ ಪುನೀತ್ ಕೆರೆಹಳ್ಳಿ ಅವರ ಬೆಂಬಲಿಗರು ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಬೆಳಗ್ಗೆಯಿಂದಲೇ ಬನ್ನೇರುಘಟ್ಟ ಪೊಲೀಸ್ ಠಾಣೆ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ ಕೆರೆಹಳ್ಳಿ ಬೆಂಬಲಿಗರು ಪುನೀತ್ ಕೆರೆಹಳ್ಳಿ ಮತ್ತು ಡಾಕ್ಟರ್ ನಾಗೇಂದ್ರ ಅವರ ಬಂಧನವನ್ನ ಖಂಡಿಸಿದ್ದಾರೆ. ನಮ್ಮ ನಾಯಕರಿಗೆ ನ್ಯಾಯ ಸಿಗಬೇಕು ಎಂದು ಘೋಷಣೆಗಳನ್ನ ಕೂಗಿದ ಅವರು ಪೊಲೀಸರ ಕ್ರಮವನ್ನ ಖಂಡಿಸಿದ್ದಾರೆ. ಈ ವೇಳೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಂಘ ಪರಿವಾರದ ಕಾರ್ಯಕರ್ತರು ಸಹ ಠಾಣೆ ಮುಂದೆ ಜಮಾಯಿಸಿ ಘೋಷಣೆಗಳನ್ನ ಕೂಗಿದ್ದಾರೆ. ಪುನೀತ್ ಕೆರೆಹಳ್ಳಿ ಮತ್ತು ಡಾಕ್ಟರ್ ನಾಗೇಂದ್ರ ಅವರು ಅಕ್ರಮ ವಲಸಿಗರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಅವರನ್ನ ಬಂಧಿಸಲಾಗಿದೆ. ಇದು ಖಂಡನೀಯ ಎಂದು ಅವರು ಹೇಳಿದ್ದಾರೆ. ಕಾರ್ಯಕರ್ತರು ಕೂಡಲೇ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ರು. ಪುನೀತ್ ಕೆರೆಹಳ್ಳಿ ಹಾಗೂ ಡಾಕ್ಟರ್ ನಾಗೇಂದ್ರ ಅವರ ಬಂಧನಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗಳು ನಡೆಯುತ್ತಿವೆ. ಕೆಲವರು ಪೊಲೀಸರ ಕ್ರಮವನ್ನ ಪ್ರಶ್ನೆ ಮಾಡಿದ್ರೆ ಮತ್ತೆ ಕೆಲವರು ಕಾನೂನು ಎಲ್ಲರಿಗೂ ಒಂದೇ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆಯಲಾಗುತ್ತಿದ್ದು ಮುಂದಿನ ಬೆಳವಣಿಗೆಗಳ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿದೆ. ನಾವು ಹೊರಗಡೆ ಪೊಲೀಸ್ ಇಲಾಖೆಯಿಂದ ಬಾಂಗ್ಲಾದೇಶಕ್ಕೆ ನಾವು ಹೊರಗಡೆ ಆಗ್ತಾ ಇದ್ವಿ, ನಡೀತಾ ಇದ್ವಿ. ಏನು ಪುನೀತ್ ಕೆರೆಹಳ್ಳಿ ಅವ್ರನ್ನ ತೋರಿಸಿದ್ದಾರೆ, ಅವ್ರನ್ನ 18 ಜನನ ಈಗ ನಾವು ವಶಕ್ಕೆ ಪಡ್ಕೊಂಡು ಕೇಸ್ ದಾಖಲು ಮಾಡಿ FRROಗೆ ಫಾರಿನ್ ರಿಜಿಸ್ಟ್ರೇಷನ್ ಆಫೀಸರ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಬೆಂಗಾಲ್ಗೆ ಕಳಿಸೋದಕ್ಕೆ ಡಿಪೋರ್ಟೇಷನ್ ಆದೇಶ, ಅವ್ರನ್ನ ಕೂರ್ಟಿದ್ದಂಗೆ ಡಿಪೋರ್ಟೇಷನ್ ಗಡಿಯಿಂದ ಆಚೆ ಹಾಕಬೇಕು ಅಂತ ಇಲ್ಲಿಂದ ತಗೊಂಡು ಅದು ಗಾಡಿ ಮಾಡಿದ್ವಿ. ಸಾರ್ವಜನಿಕ ಬಂಧುಗಳೇನಿದೆ ಅದು ನಮ್ಮ ಮಾಹಿತಿ ನಮಗೆ ಕೊಡಬೇಕಷ್ಟೇ. ಈಗ ನಾನೇ ಏಕಾಏಕಿ ನಿಮ್ಮ ಮನೆಯೊಳಗೆ ಬಂದು ನೀವು ಇಲ್ಲದೆ ಇದ್ದಾಗ ಹೆಣ್ಮಕ್ಳಿರ್ತಾರೆ, ಮಕ್ಕಳು ತಪ್ಪಾಗ್ತದೆ. ಈಗ ನೀವು ಯಾಕೆ ಪೊಲೀಸರು ನೀವು ವಾರಂಟ್ ಇಲ್ಲದೆ ಹೆಂಗ್ ಬಂದ್ರಿ ನೀವು ನಮ್ಗೆ ಕೇಳ್ತೀರಿ. ನಿಮಗೆ ಜಸ್ಟ್ ಪ್ರೊಸೀಜರ್, ಕಳ್ಳನ ಒಳ್ಳೆಯವನ ಸುಳ್ಳು ಅದು ಬೇರೆ ವಿಷಯ. ಪ್ರೊಸೀಜರ್ ಇದೆ, ಪ್ರೊಸೀಜರ್ ಅಷ್ಟೇ. ಅದನ್ನ ನೀವು ನಮ್ಗೆ ದಯವಿಟ್ಟು ಗಮನಕ್ಕೆ ತನ್ನಿ. ನಮಗೂ ತುಂಬಾ ಸಂತೋಷ ಇದೆ ನೀವು ಇಂಥವೆಲ್ಲ ಗಮನಕ್ಕೆ ತರ್ತಾ ಇದ್ರಿ ಸಂಘಟನೆ ವತಿಯಿಂದ. ನಾವು ಕಠಿಣ ಕ್ರಮ ತಗೋತೀವಿ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ನಾವು ಅವ್ರನ್ನ ಅದರಲ್ಲಿ ಬಾಂಗ್ಲಾದೇಶದಲ್ಲಿ ಅವರು ಬೆಂಗಾಲಿ ಮಾತಾಡೋರಿಲ್ಲ, ಕೆಲವರು ಬಿಹಾರ್, ಜಾರ್ಖಂಡ್, ಕೋಲ್ಕತ್ತಾ, ಬೆಂಗಾಲ್ ಕಡೆಯಿಂದನೂ ಕೆಲವರು ಬರ್ತಾರೆ. ಎಲ್ಲರೂ ಇರೋದಿಲ್ಲ, ಕೆಲವರು ಇರ್ತಾರೆ. ಆಂಧ್ರ, ತಮಿಳುನಾಡು ಇದ್ದಂಗೆ ಬಾರ್ಡ್ರಲ್ಲಿ ಮೊದಲಿತ್ತು, ಈಗೆಲ್ಲ ಫಿಲ್ಟರ್ ಆಗಿದೆ. ಬೈ ನೇಮ್ಸ್ ಡೂಪ್ಲಿಕೇಟ್ ಹಾಕೊಂಡು ಅಲ್ಲೂ ಕಾರ್ಡ್ ಬಾರ್ಡ್ರಲ್ಲಿ ಕೊಡ್ತಾರೆ ಅಂತ ಇನ್ನು ನ್ಯಾಷನಲ್ ಟಿವಿಲೆಲ್ಲ ನಾವು ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ. ಪುನೀತ್ ಕೆರೆಹಳ್ಳಿ ಅವರು ಹಿಂದೂ ಪರ ಹೋರಾಟಗಾರರು. ಅವರು ಹೋಗಿ ಅಕ್ರಮ ಬಾಂಗ್ಲಾದೇಶದ ವಿರುದ್ಧ ಅವರು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತಾ ಇದ್ದಾರೆ. ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ನಾವು ನೋಡಿದ್ದೀವಿ. ಅದು ಪೊಲೀಸರು ಇದ್ದಾರೆ ಸರ್, ಪೊಲೀಸರು ಇದ್ದಾರೆ ಸರಿ ಸರ್. ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಮಾಹಿತಿ ಗಮನಕ್ಕೆ ತರೋಕೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರಕಾರವಾಗಿ ಈ ಬಾಂಗ್ಲಾದೇಶಿಗಳು ಎಲ್ಲೆಲ್ಲಿದ್ದಾರೋ ಸುತ್ತಮುತ್ತ ಭಾಗಗಳಲ್ಲಿ ಅವ್ರನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಪ್ರಕಾರವಾಗಿ ಅವ್ರ ಮಾಹಿತಿನ ಕಲೆ ಹಾಕಿ ನಾವು ಕಾನೂನು ಪ್ರಕಾರವಾಗಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರನ್ನ ಹೊರಗಡೆ ಹಾಕುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ. ಅವರಿಗೆ ತೊಂದರೆ ಕೊಡೋದಕ್ಕಿಂತ ನನ್ನ ದೇಶದ ಭದ್ರತೆ ಬಗ್ಗೆ ನಾವು ಫಸ್ಟ್ ಮಾತಾಡ್ಕೋಬೇಕಾಗಿದೆ. ವೋಟರ್ ಐಡಿ ಒಂದು ನಿಮಿಷ ಮಾತಾಡಿ, ಹೆಂಗೆ ಇಟ್ಕೊಳ್ಳಿ. ಹಿಂದಕ್ಕೆ ತಿರ್ಗಿಸ್ಲಾ? ಈಗೇನಿಷ್ಟು ಪ್ರೂಫ್ ಆಯ್ತಾ? ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಈಗ ಆ ಮಗು ನಗರ ಅಡ್ರೆಸ್ ಎಲ್ಲ ಇದೆ ನೋಡಿ ಇದರಲ್ಲಿ ನೀಟಾಗಿ. ಐಡೆಂಟಿಟಿ ಇರ್ಲಿಲ್ಲ, ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಅವನಿಗೀಗ ತಾಯಿ ಕಾರ್ಡ್ ಇಂದ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇಟ್ಕೊಳ್ಳಿ. ಯಾರು कौन है? अभी गाँव बोले तो कौन सा है? बांग्लादेश में चला गया. आधार कार्ड बनाया, फिर ನೋಡಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರು. ಈಗ ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ.